ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಭಾರತ ಕಂಡ ಅತ್ಯದ್ಭುತ ಗಾಯನ ಪ್ರತಿಭೆಗಳಲ್ಲಿ ಒಬ್ಬರು ಅನಿಸಿರೋ ಆಶಾ ಭೋಸ್ಲೆ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಶ್ವಾಸಕೋಶ ಸೋಂಕಿನಿಂದ ಬಳಲ್ತಾ ಇದ್ದ ಆಶಾ ಭೋಸ್ಲೆ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಈ ಪ್ರಕಾರ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಒಂದು ಯುಗದ ಅಂತ್ಯವೇ ಆಗ್ಬಿಟ್ಟಿದೆ. ಇನ್ನು ಆಶಾ ಭೋಸ್ಲೆ ಅವರ ನಿಧನಕ್ಕೆ ಸಂಗೀತ ಲೋಕ, ಸಿನಿ ಲೋಕ ಕಣ್ಣೀರು ಹಾಕಿದ್ದು, ಪ್ರಧಾನಿ, ರಾಷ್ಟ್ರಪತಿಗಳು ಕೂಡ ಸಂತಾಪ ಸೂಚಿಸಿದ್ದಾರೆ. 92 ವರ್ಷ ವಯಸ್ಸಾಗಿದ್ದ ಅವರು ಅಪಾರ ಮತ್ತು ಅವಿಸ್ಮರಣೀಯ ಹಾಡುಗಳನ್ನು ಹಾಡಿದ್ದಾರೆ. ಅವರಿಗೆ ಸಂಗೀತವೇ ಉಸಿರು ಮತ್ತು ಜೀವನವಾಗಿತ್ತು. ಲತಾ ಮಂಗೇಶ್ಕರ್, ಉಷಾ ಮಂಗೇಶ್ಕರ್, ಮೀನಾ ಮಂಗೇಶ್ಕರ್, ಹೃದಯನಾಥ ಮಂಗೇಶ್ಕರ್ ಅವರುಗಳ ಸೋದರಿಯಾದ ಆಶಾ ಭೋಸ್ಲೆ ಸುದೀರ್ಘ ಕಾಲ ಗಾಯನ ಕ್ಷೇತ್ರದಲ್ಲಿ ಮಿಂಚಿದವರು. ವಿವಿಧ ತಲೆಮಾರುಗಳ ಹಾಡುಗಳು ಅವರ ಕಂಠಸಿರಿಯಲ್ಲಿ ಅದ್ಭುತವಾಗಿ ಬಂದಿದೆ. ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಆಶಾ ಭೋಸ್ಲೆ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. 8 ದಶಕಗಳ ಕಾಲ ಗಾಯಕಿಯಾಗಿದ್ದ ಅವರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದು, 12,000ಕ್ಕೂ ಹೆಚ್ಚು ಹಾಡುಗಳನ್ನು ಶಾಸ್ತ್ರೀಯ ಸಂಗೀತ, ಘಜಲ್, ಕ್ಯಾಬರೆ, ಪಾಪ್ ಹೀಗೆ ವಿವಿಧ ಪ್ರಕಾರಗಳ ಹಾಡುಗಳನ್ನು ಅವರ ಕಂಠದಿಂದ ಹಾಡಿದ್ದಾರೆ. 2011ರಲ್ಲಿ ಅವರಿಗೆ ಗಿನ್ನಿಸ್ ದಾಖಲೆಯ ಗೌರವವೂ ಸಿಕ್ಕಿದೆ. ಆಶಾ ಅವರು 1933ರ ಸೆಪ್ಟೆಂಬರ್ 8ರಂದು ಮಹಾರಾಷ್ಟ್ರದ ಸಾಂಗ್ಲಿಯ ಗೋರ್ನಾ ಎಂಬಲ್ಲಿ ಜನಿಸಿದ್ರು. ಪಂಡಿತ್ ದೀನನಾಥ್ ಮಂಗೇಶ್ಕರ್ ಮತ್ತು ಶೇವಂತಿ ದಂಪತಿಯ ಮಗಳು ಆಶಾ ಭೋಸ್ಲೆ. ಶಾಸ್ತ್ರೀಯ ಗಾಯಕ ಮತ್ತು ನಟರಾಗಿದ್ದ ದೀನನಾಥ್ ಅವರು ಆಶಾ ಅವರಿಗೆ 9 ವರ್ಷವಿದ್ದಾಗ ನಿಧನರಾಗ್ತಾರೆ. ತಂದೆಯ ನಿಧನ ಇಡೀ ಕುಟುಂಬವನ್ನ ಆರ್ಥಿಕವಾಗಿ ಅತಂತ್ರ ಸ್ಥಿತಿಗೆ ತಳ್ಳಿಬಿಡುತ್ತೆ. ಮನೆಯ ಜವಾಬ್ದಾರಿ ಆ ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಬೀಳುತ್ತೆ. ಇನ್ನು ತಂದೆಯ ನಿಧನದ ನಂತರ ಆಶಾ ಅವರ ಕುಟುಂಬ ಮುಂಬೈಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಭೋಸ್ಲೆ ಮತ್ತು ಅವರ ಸಹೋದರಿ ಲತಾ ಮಂಗೇಶ್ಕರ್ ಚಲನಚಿತ್ರಗಳಲ್ಲಿ ಗಾಯಕಿಯರಾಗಿ ಮತ್ತು ನಟಿಯರಾಗಿ ವೃತ್ತಿ ಜೀವನ ಪ್ರಾರಂಭಿಸುತ್ತಾರೆ. ಬದುಕಿನ ಬಂಡಿ ಸಾಗಿಸುವುದಕ್ಕೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ರೆಕಾರ್ಡಿಂಗ್ ಸ್ಟುಡಿಯೋಗಳ ಮೆಟ್ಟಿಲನ್ನು ಹತ್ತಿದ ಆಶಾ ತಮ್ಮ ಕಷ್ಟಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿ ಬೆಳೆದಿದ್ದಾರೆ. ಆಶಾ ಭೋಸ್ಲೆ ಅವರ ವೈವಾಹಿಕ ಜೀವನದ ಬಗ್ಗೆ ಹೇಳಬೇಕೆಂದರೆ, ಆಶಾ ತಮ್ಮ ಮೊದಲ ಪತಿ ಗಣಪತ್ ರಾವ್ ಭೋಸ್ಲೆ ಅವರಿಂದ ವಿಚ್ಛೇದನ ಪಡೆದ ನಂತರ ಬಾಲಿವುಡ್ನ ಖ್ಯಾತ ಸಂಗೀತ ಸಂಯೋಜಕರಾದ ರಾಹುಲ್ ದೇವ್ ಬರ್ಮನ್ ಅಲಿಯಾಸ್ ಆರ್.ಡಿ. ಬರ್ಮನ್ ಅವರನ್ನ ಪ್ರೀತಿಸಿ ಮದುವೆಯಾಗ್ತಾರೆ. ತಮ್ಮ ಮತ್ತು ಆರ್.ಡಿ. ಬರ್ಮನ್ ಅವರ ಲವ್ ಸ್ಟೋರಿ ಬಗ್ಗೆ ಆಶಾ ಭೋಸ್ಲೆ ಹಲವಾರು ಸಂದರ್ಭಗಳಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ. ಆರ್.ಡಿ. ಬರ್ಮನ್ ಆ ಸಮಯದಲ್ಲಿ ಬಾಲಿವುಡ್ನ ಟಾಪ್ ಸಂಗೀತ ನಿರ್ದೇಶಕರಾಗಿದ್ದರು. ಆದರೆ ಅವರಿಗೆ ಅದರ ಅರಿವೇ ಇರಲಿಲ್ಲ. ಅವರು ನಾನು ನೋಡಿದ ಅತ್ಯಂತ ನಿಗರ್ವ್ಯ ವ್ಯಕ್ತಿ. ಅವರು ಎಷ್ಟು ಸರಳ ವ್ಯಕ್ತಿ ಅಂದರೆ, ನಾನು ಒಂದ್ಸಲ ಅವರಿಗೆ ವಜ್ರದ ಉಂಗುರವನ್ನು ಉಡುಗೊರೆಯಾಗಿ ನೀಡಿದಾಗ, ಇದೇನು ಕಲ್ ತಂದಿದ್ಯಾ, ನನಗಿದು ಬೇಡ ಅಂತ ನಯವಾಗಿ ತಿರಸ್ಕರಿಸಿದ್ರಂತೆ. ಜೊತೆಗೆ ಉಂಗುರ ಕಲ್ಲಿನ ಬದಲು ಹೋಗಿ ಒಂದು ಹಾಡನ್ನು ರೆಕಾರ್ಡ್ ಮಾಡ್ಕೊಂಡು ಬಾ ಅಂತ ಯಾವಾಗಲೂ ಹೇಳ್ತಾ ಇದ್ರಂತೆ. ಮೊದಲ ಪತಿಯಿಂದ ದೂರವಾದ ಮೇಲೆ ತವರು ಮನೆಯಲ್ಲೇ ಇದ್ದ ಅವರು ಸಂಗೀತ ಮತ್ತು ಮಕ್ಕಳನ್ನೇ ಪ್ರಪಂಚ ಅಂದ್ಕೊಂಡಿದ್ರು. ಆದರೆ ಅವರಲ್ಲಿದ್ದ ಒಂಟಿತನವನ್ನ ಆರ್.ಡಿ. ಬರ್ಮನ್ ದೂರ ಮಾಡಿ ಹೆತ್ತವರ ವಿರೋಧದ ನಡುವೆಯೂ 1980ರಲ್ಲಿ ಮದುವೆಯಾಗ್ತಾರೆ. ಇನ್ನು ಬರ್ಮನ್ಗೂ ಇದು 2ನೇ ಮದುವೆಯಾಗಿರುತ್ತೆ. ಆಶಾ ಅವರ 3 ಮಕ್ಕಳನ್ನ ತಮ್ಮ ಮಕ್ಕಳು ಅಂತ ಸ್ವೀಕರಿಸಿದ್ದ ಅವರು ಮತ್ತೆ ಮಕ್ಕಳು ಮಾಡಿಕೊಳ್ಳುವುದರ ಬಗ್ಗೆ ತನ್ನ ಬಳಿ ಪ್ರಸ್ತಾಪ ಮಾಡಲೇ ಇಲ್ಲ ಅಂತ ಆಶಾ ಭೋಸ್ಲೆ ಹೇಳ್ಕೊಂಡಿದ್ದಾರೆ. ಆಶಾ ಭೋಸ್ಲೆ ಅವರಿಗೆ 3 ಮಕ್ಕಳು. ಮೊದಲ ಮಗ ಹೇಮಂತ್ ಭೋಸ್ಲೆ ಪೈಲಟ್ ಆಗಿದ್ರು. ಬಳಿಕ ಸಂಗೀತ ನಿರ್ದೇಶಕರಾಗೂ ಕೆಲಸ ಮಾಡಿ 2015ರಲ್ಲಿ ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ರು. ಇನ್ನು ಮಗಳು ವರ್ಷ ಅವರು ಪತ್ರಕರ್ತೆಯಾಗಿ ಗಾಯಕಿಯೂ ಆಗಿದ್ರು. ಆದರೆ 2012ರಲ್ಲಿ ಜೀವ ಕಳ್ಕೊಂಡಿದ್ರು. ಆಶಾ ಅವರ ಕೊನೆಯ ಪುತ್ರ ಆನಂದ್ ಭೋಸ್ಲೆ ಮಾತ್ರ ಆಶಾ ಅವರ ಕೊನೆಯವರೆಗೂ ಜೊತೆಯಾಗಿದ್ರು. ಸದ್ಯ ತಾಯಿಯ ಎಲ್ಲಾ ಕಾರ್ಯಗಳನ್ನು ಅವರೇ ಮಾಡ್ತಿದ್ದಾರೆ. ಇನ್ನು ಆಶಾ ಭೋಸ್ಲೆ ಮತ್ತು ಆರ್.ಡಿ. ಬರ್ಮನ್ ಜೋಡಿ ಬಾಲಿವುಡ್ ಸಂಗೀತದ ದಿಕ್ಕನ್ನೇ ಬದಲಿಸಿತು ಅಂದರೆ ಸುಳ್ಳಲ್ಲ. ಬರ್ಮನ್ ನಿರ್ದೇಶಿಸಿದ ಮತ್ತು ಆಶಾ ಅವರು ಹಾಡಿದ ಎಲ್ಲಾ ಹಾಡುಗಳು ಎವರ್ ಗ್ರೀನ್ ಹಿಟ್ ಹಾಡುಗಳೇ. ಆಶಾ ಭೋಸ್ಲೆ ಅವರು ಗಾಯನದ ಜೊತೆಗೆ ಬಿಸಿನೆಸ್, ಹೂಡಿಕೆ ವ್ಯವಹಾರಗಳನ್ನು ಮಾಡಿದ್ದಾರೆ. ಹೌದು, ತಮ್ಮ ಹಾಡಿನಿಂದ ಹಾಗೂ ಇತರ ವ್ಯವಹಾರಗಳನ್ನು ಸೇರಿಸಿದ್ರೆ ಅವರ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ 200ರಿಂದ 250 ಕೋಟಿ ರೂಪಾಯಿ ಎನ್ನಲಾಗ್ತಾ ಇದೆ. ಆಶಾಸ್ ಎನ್ನುವ ಅಂತಾರಾಷ್ಟ್ರೀಯ ರೆಸ್ಟೋರೆಂಟ್ ಚೈನ್ ಅನ್ನು 2002ರಲ್ಲಿ ದುಬೈನಲ್ಲಿ ಪ್ರಾರಂಭಿಸಿದ್ರು.
ಯುಎಇ, ಕುವೈತ್, ಬಹ್ರೇನ್ ಹಾಗೂ ಬ್ರಿಟನ್ ಮೊದಲಾದ ದೇಶಗಳಲ್ಲಿ ಅವರ ರೆಸ್ಟೋರೆಂಟ್ಗಳಿದೆ. ಆಶಾ ಅವರ ಗಾಯನಕ್ಕೆ ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿದೆ. 2 ರಾಷ್ಟ್ರ ಪ್ರಶಸ್ತಿ, ಜೀವಮಾನ ಸಾಧನೆ ಸೇರಿ ಸುಮಾರು 10 ಫಿಲ್ಮ್ಫೇರ್ ಪ್ರಶಸ್ತಿ, 17 ಮಹಾರಾಷ್ಟ್ರ ರಾಜ್ಯ ಪ್ರಶಸ್ತಿ, ಹಲವಾರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಗೌರವಗಳು ಅವರಿಗೆ ಸಂದಿವೆ. ಪದ್ಮವಿಭೂಷಣ, ಮಹಾರಾಷ್ಟ್ರ ಭೂಷಣ್, ಗ್ರಾಮಿ, ಜೀವಮಾನ ಸಾಧನೆ ಪ್ರಶಸ್ತಿ, ಇನ್ನೂ ಹಲವಾರು ಗೌರವಗಳು ಅವರನ್ನ ಹುಡುಕಿ ಬಂದಿತ್ತು. ಭಾರತದ ಜನಪ್ರಿಯ ಸಂಗೀತದ ಅತ್ಯಂತ ಪ್ರಭಾವಶಾಲಿ ಧ್ವನಿಗಳಲ್ಲಿ ಒಬ್ಬರದೆಂದು ಸಂಗೀತ ಪ್ರೇಮಿಗಳು ಮತ್ತು ಸಂಗೀತ ಉದ್ಯಮವು ಗುರುತಿಸಿರುವ ಆಶಾ ಭೋಸ್ಲೆ ಅವರು ತಮ್ಮ ಬದುಕಿನ 8 ದಶಕವನ್ನ ಸಂಗೀತಕ್ಕೆ ಮುಡಿಪಾಗಿಟ್ಟಿದ್ರು. ಸಂಗೀತ ಶಕೆಯ ಮಧುರ ಮತ್ತು ಸ್ವಂತಿಕೆಯ ಯುಗವನ್ನ ಆಶಾ ಭೋಸ್ಲೆ ಪ್ರತಿನಿಧಿಸುತ್ತಾರೆ. ಅವರು ತಮ್ಮ ಹಾಡುಗಳ ಮೂಲಕ ಅಸಂಖ್ಯಾತ ಅಭಿಮಾನಿಗಳ ಹೃದಯದಲ್ಲಿ ಸದಾ ನೆಲೆಸಿರ್ತಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.